ಬೆಂಗಳೂರಿನಲ್ಲಿ ಇವತ್ತು ಕೂಡ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಯಾರ್ಯಾರು ಪಾದಚಾರಿಗಳ ಮಾರ್ಗವನ್ನ ಅತಿಕ್ರಮಿಸಿಕೊಂಡಿದ್ರೋ ಅವರಿಗೆಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಾಕ್ ಕೊಟ್ಟಿದೆ. ಯಾವ ಮುಲಾಜೂ ಇಲ್ಲದೆ ಜೆಸಿಬಿ ಮೂಲಕ ಅಂಗಡಿಗಳನ್ನು ಕಿತ್ತೆಸೆದಿದೆ. ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವರ ಕೆಲಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎರಡನೇ ದಿನವೂ ಆಪರೇಷನ್ ಫುಟ್ಪಾತ್. ಜಯನಗರ ಬನ್ನೇರುಘಟ್ಟ ರೋಡ್ ಸೇರಿ ಹಲವೆಡೆ ಒತ್ತುವರಿ ತೆರವು. ಪಾದಚಾರಿಗಳಿಗೆ ಅನುಕೂಲವಾಗಲಿ ಅಂತ ಫುಟ್ಪಾತ್ ಮಾಡಲಾಗಿದೆ. ಆದರೆ ಬೆಂಗಳೂರಿನಲ್ಲಿ ಅದೆಷ್ಟೋ ಕಡೆ ಎಲ್ಲಿದೆ ಫುಟ್ಪಾತ್ ಅಂತ ಹುಡುಕಬೇಕು. ಬೀದಿ ವ್ಯಾಪಾರಿಗಳು ಫುಟ್ಪಾತ್ ಅನ್ನೇ ಮಾರ್ಕೆಟ್ ಮಾಡಿಬಿಟ್ಟಿದ್ರು. ಹೀಗಾಗಿ ನಿನ್ನೆಯಿಂದ ರಾಜಧಾನಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಇವತ್ತು ಕೂಡ ನಗರದ ಹಲವೆಡೆ ಫುಟ್ಪಾತ್ನಲ್ಲಿದ್ದ ಅಂಗಡಿಗಳನ್ನು ಕಿತ್ತು ಬಿಸಾಕಲಾಗಿದೆ. ಫುಟ್ಪಾತ್ ಮೇಲೂ ಕೂಡ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ತಾವಾಗಿ ತಾವು ಅದನ್ನ ತಕ್ಕೊಳ್ಳಿ. ಅಂಗಡಿಗಳನ್ನ ಇಟ್ಕೊಂಡಿದ್ದು ಅಂಗಡಿಯಿಂದ ಮುಂದೆ ಬಂದು ಫುಟ್ಪಾತ್ ಮೇಲೂ ನೀವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವಾಗಿ ನೀವು ಅದನ್ನ ತಕ್ಕೊಂಡು ಜನ ಓಡಾಡೋದಕ್ಕೆ ಬಿಡಿ. ಅಥವಾ ಫುಟ್ಪಾತ್ ಅಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ರೆ ಮೇನ್ ರೋಡ್ಗಳು ಬಿಟ್ಟು ಬೇರೆ ರೋಡ್ಗೆ ಸ್ಥಳಾಂತರ ಮಾಡಿ ನೀವು ಅಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ಆದ್ರೆ ಜನ ಓಡಾಡೋದಕ್ಕೆ ಆಗದೆ ಪ್ರಾಣ ಕಳ್ಕೊಳ್ತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ಜಯನಗರದಲ್ಲಿ ತೆರವು ಕಾರ್ಯ ನಡೆಸಿದ್ರು. 4ನೇ ಬ್ಲಾಕ್ನಲ್ಲಿರುವ 11ನೇ ಮುಖ್ಯ ರಸ್ತೆಯಿಂದ ಮಠದ ತನಕ ಕಾರ್ಯಾಚರಣೆ ನಡೆಸಿದ್ರು. ಫುಟ್ಪಾತ್ ಮೇಲಿದ್ದ ಮೆಟ್ಟಿಲು, ಫೈಬರ್, ಡೆಕೋರೇಷನ್ ಎಲ್ಲವನ್ನ ತೆರವುಗೊಳಿಸಿದ್ರು. ಫುಟ್ಪಾತ್ ಕಡೆಗೆ ಏನೇನೆಲ್ಲ ಬಂದಿದೆ ಅದು ಮೆಟ್ಲು ಕೂಡ ಆಗಿರ್ಬೋದು. ಮೆಟ್ಲು ಕೂಡ ಹೊಡಿತಕ್ಕಂಥ ಕೆಲಸವನ್ನ ಪಾಲಿಕೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಜಯದೇವ ಬಳಿಯೂ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಯಿತು. ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ ಸಮೇತ ಸ್ಥಳೀಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಪಾದಚಾರಿ ಮಾರ್ಗದ ಮೇಲಿದ್ದ ಅಂಗಡಿಯನ್ನ ಅನಾಮತ್ ಟ್ರ್ಯಾಕ್ಟರ್ಗೆ ತುಂಬಲಾಯಿತು. ಟ್ರ್ಯಾಕ್ಟರ್ನಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಕಬ್ಬಿನ ಒಂದು ಅಂಗಡಿ ಏನಿತ್ತು ಅದು ಅಂಗಡಿ ಸಮೇತ ಕಬ್ಬಿನ ಸಮೇತ ಆ ಒಂದು ಅಂಗಡಿಗಳನ್ನ ಎತ್ತಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಉತ್ತರ ಪಾಲಿಕೆಯ ವಿದ್ಯಾರಣ್ಯಪುರದ ಸಿಗ್ನಲ್ನಿಂದ ನಂಜಪ್ಪ ಸರ್ಕಲ್ ವರೆಗೆ ತೆರವು ಮಾಡಲಾಯಿತು. ಈ ವೇಳೆ ವ್ಯಾಪಾರಿಗಳು ನಾವೆಲ್ಲಿ ಹೋಗೋದು ಅಂತ ಪ್ರಶ್ನಿಸಿದ್ರು. ಆದ್ರೆ ಅಧಿಕಾರಿಗಳು ಮಾತ್ರ ತಾವು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡ್ತಿರೋದಾಗಿ ಹೇಳಿದ್ರು. ನಿಮಗೂ ಕೂಡ ಒಂದು ರೀತಿ ಸವಾಲು. ಯಾವ ರೀತಿ ಈಗ ಒಂದು ವ್ಯಾಪಾರಸ್ಥನ ಮನವೊಲಿಸಿ ನೀವು ತೆರವು ಮಾಡ್ತಾ ಇದ್ದೀರಾ? ನಾವು ಫಸ್ಟೇ ಅವರಿಗೆ ಆಟೋದಲ್ಲಿ ಮತ್ತೆ ಮೌಖಿಕವಾಗಿ ನಮ್ಮ ವಾರ್ಡ್ ಇನ್ಸ್ಪೆಕ್ಟರ್ಗಳಿಗೆ ಇವ್ರಿಗೆಲ್ಲರಿಗೂ ಹೇಳಿಬಿಟ್ಟು ಅವ್ರಿಗೆ ಹೇಳಿದ್ವಿ. ಎಲ್ಲರಿಗೂ ಹೇಳಿ ಬಂದ್ರೂ ಸಹ ಅವರು ಯಾವುದೇ ತೆರವನ್ನು ಗೊಳಿಸಿರಲಿಲ್ಲ. ಆದ್ದರಿಂದ ಇವಾಗ ನಾವು 1ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ರು, ಮಾಡಿಲ್ಲ. 1ನೇ ತಾರೀಕು ನಂತರ ಸುಪ್ರೀಂ ಕೋರ್ಟ್ ಆರ್ಡ್ರು ಮತ್ತು ನಮ್ಮ ಹೈಯರ್ ಆಫೀಸರ್ಸು ಎಲ್ಲನೂ ಇದು ಮಾಡಿದ್ಮೇಲೆ ನಾವೆಲ್ಲನೂ ನಮ್ಮ ಕೆಲಸನ ನಾವು ಗೌರ್ಮೆಂಟ್ ಕೆಲಸ ಮತ್ತು ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಅದನ್ನು ಅನುಕೂಲ ಮಾಡಿಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಿನ್ನೆ ಒತ್ತುವರಿ ತೆರವು ಮಾಡಲಾಗಿತ್ತು. ಆದರೆ ಇವತ್ತು ವ್ಯಾಪಾರಿಗಳು ಮತ್ತೆ ಗುಬ್ಬಿ ತೋಟದಪ್ಪ ರಸ್ತೆಯಲ್ಲಿ ಅಂಗಡಿ ಹಾಕಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರತ್ಯೇಕ ಝೋನ್ ಮಾಡ್ತೀವಿ ಎಂದ ಸಿಎಂ ಡಿಕೆ. ಇನ್ನು ಇಂದು ನಡೆದ ಸಂಪುಟ ಸಭೆಯಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿರುವ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸುವ ಸಾಧಕ ಬಾಧಕಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳ ಪುನರ್ವಸತಿಗಾಗಿ 50 ರಿಂದ 60 ಕೋಟಿ ರೂಪಾಯಿ ಹಣ ಮೀಸಲಿಟ್ಟು ಅವರಿಗೆ ಪ್ರತ್ಯೇಕ ವೆಂಡರ್ ಝೋನ್ ಮಾಡಿಕೊಡಲಾಗುತ್ತೆ ಅಂತ ಸಿಎಂ ಡಿಕೆ ತಿಳಿಸಿದ್ದಾರೆ. ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದ್ರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡ್ ಅಲ್ಲಿ ಅವರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗೂ ಅವಕಾಶ ಮಾಡ್ಕೊಡ್ತೀವಿ. ಎಲ್ಲ ಮೈನ್ ರೋಡ್ ಅಲ್ಲೇ ಇರಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯ ಕೂಡ ನಮಗೆ ಬಹಳ ಮುಖ್ಯ. ಒಟ್ಟಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗದಂತೆ ಸರ್ಕಾರ ಫುಟ್ಪಾತ್ ತೆರವು ಮಾಡ್ತೀವಿ ಎಂತಿದೆ. ಆದರೆ ವರ್ಷಾನುಗಳಿಂದ ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿದ್ದವರು ಗೋಳಾಡ್ತಿದ್ದಾರೆ. ಲಕ್ಷ್ಮೀ ನರಸಿಂಹ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.